ಎಲ್ರಿಗೂ ನನ್ನ ನಮಸ್ಕಾರ. ಹೆಂಗಸರು ನಾವು ದೀರ್ಘದಂಡವ ನಮಸ್ಕಾರ ಮಾಡ್ಬೋದಾ ಗುರುಗಳಿಗೆ ಅಂತ ಕೇಳ್ತಾರೆ. ಹೆಂಗಸು ಕೂಡ ದೀರ್ಘದಂಡ ನಮಸ್ಕಾರ ಮಾಡ್ಬೋದು, ಆದರೆ ಪ್ರೆಗ್ನೆಂಟ್ ಆಗಿರೋ ಹೆಂಗಸು ದೀರ್ಘದಂಡ ನಮಸ್ಕಾರ ಮಾಡಬಾರ್ದು. ಮಂಡಿ ಊರಿ ತಲೆ ಬಗ್ಸಿ ಗುರುಗಳು ನಮಸ್ಕಾರ ಮಾಡಿದ್ರೆ ಸಾಕು. ತಂದೆಗೆ ಹೇಗೆ ನಮಸ್ಕಾರ ಮಾಡ್ತೀವೋ ಹಾಗೆ ಮಂಡಿ ಊರಿ ಅದೇ ನಮಸ್ಕಾರನ ಗುರುಗಳಿಗೂ ಕೂಡ ಸ್ತ್ರೀಯರು ಮಾಡ್ಬೋದು, ಅದರಲ್ಲಿ ದೋಷ ಇಲ್ಲ. ಇನ್ನೊಂದು ಕ್ವಶನ್ನು, ತಂದೆ ತಾಯಿ ಗುರು ಬಂಧು ಮಿತ್ರರಿಗೆಲ್ಲ ತೋರಿಸಿದ್ದೀರಾ, ನಮಗೆ ಕುಲದೇವರು ಬೇರೆ ಇದ್ದಾರೆ, ಅವ್ರಿಗೆ ಹೇಗೆ ನಮಸ್ಕಾರ ಮಾಡೋದು ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಕುಲದೇವರು ಅಂದ ತಕ್ಷಣ ಒಂದು ಜಾತಕಕ್ಕೆ ಒಂದು ಆತ್ಮ, ಯಾವ ಒಬ್ಬ ಮನುಷ್ಯ ಈ ಭೂಲೋಕದಲ್ಲಿ ಜನಿಸಿದ ಮೇಲೆ ಅವನಿಗೊಂದು ಗೋತ್ರ ಇರುತ್ತೆ, ಅವನಿಗೊಂದು ಕುಲದೇವಿ ಇರ್ತಾರೆ. ಆ ಒಂದು ಜಾತಕಕ್ಕೆ ಒಂದು ಕುಲದೇವ ಕೂಡ ಇರ್ತಾರೆ. ಹಾಗೆ ಒಂದು ಜಾತಕ ಅಂದರೆ ಒಬ್ಬ ಮಾನವನಿಗೆ ತಂದೆ ತಾಯಿ ಗುರು ಹೇಗೆ ಮುಖ್ಯವೋ ಹಾಗೆ ಆ ವಂಶದ ಆ ಗೋತ್ರದ ಕುಲದೇವತೆಗಳು ಕೂಡ ಬಹಳ ಮುಖ್ಯವಾದದ್ದು. ಆದ್ದರಿಂದ ಕುಲದೇವತೆಗಳಿಗೆ ನಾವು ಹೇಗೆ ನಮಸ್ಕರಿಸಬೇಕು. ಸುಮಾರು ಜನ ಬಂದು ನಾನು ಮೀಟ್ ಮಾಡ್ತಾರೆ, ಅವ್ರಿಗೆ ನಾನು ಕೇಳ್ತೀನಿ ನಿಮಗೆ ಕುಲದೇವ್ರ ಶಾಪ ಇದೆ ಅಂದಾಗ ಅವ್ರಿಗೆ ಆಶ್ಚರ್ಯ, ನಮ್ಮ ಕುಲದೇವ್ರು ಯಾರು ಗೊತ್ತಿಲ್ಲ ಅಂತಾರೆ. ಈಗಿನ ಜನ್ರೇಷನ್ಗಂತೂ ಗೊತ್ತೇ ಇಲ್ಲ ನಮ್ಮ ವಂಶದ ಕುಲದೇವ್ರು ಯಾರು ಅಂತ, ಹೆಣ್ಣು ದೇವ್ರು ಯಾರು ಗಂಡು ದೇವ್ರು ಯಾರು ಅಂತ. ಈಗಿನ ಜನ್ರೇಷನಲ್ಲಿ ಸುಮಾರು 50-60 ವರ್ಷದಿಂದ ಎಷ್ಟೋ ಜನ ಈ ಭೂಮಿ ಬದುಕಿ ಬಾಳಿ ಮಕ್ಕಳು ಮೊಮ್ಮಕ್ಕಳು ಕಂಡಿರೋರಿಗೆ ಕುಲದೇವರ ಹೆಸರು ಗೊತ್ತಿಲ್ಲ, ಎಲ್ಲಿದೆ ಅಂತ ಗೊತ್ತಿಲ್ಲ. ಅಂದರೆ ನಮ್ಮ ಗೋತ್ರಕ್ಕೆ ಒಂದು ಕುಲದೇವಿ ಇರ್ತಾರೆ. ಆ ಕುಲದೇವಿ ಏನಂದರೆ ಕಬ್ಬಾಳಮ್ಮ, ಮಾಸ್ತಮ್ಮ, ಮಾರಮ್ಮ ಅಂತ ಯಾವುದೋ ಒಂದು ಹೆಣ್ಣು ದೇವತೆ ಅಥವಾ ಒಂದು ಗ್ರಾಮ ದೇವತೆ ಕೂಡ ಇರ್ಬೋದು. ಅಂಥ ದೇವತೆಗಳಿಗೆ ಹಾಗೆ ಕುಲದೇವ ಯಾರಿರ್ಬೋದು, ಒಂದು ಗೋತ್ರ, ಒಂದು ಜಾತಕ, ಒಂದು ವಂಶಕ್ಕೆ ಒಂದು ದೇವ ಇರ್ತಾರೆ. ಆ ಒಂದು ಗೋತ್ರವನ್ನು ಕಾಪಾಡ್ಕೊಂಬರಕ್ಕೆ ನಾವು ಹೇಗೆ ಫ್ಯಾಮಿಲಿ ಡಾಕ್ಟರ್ ಅಂತ ಕರಿತೀವಿ, ಹೇಗೆ ಫ್ಯಾಮಿಲಿ ಅಡ್ವೊಕೇಟ್ ಅಂತ ಕರಿತೀವಿ, ನಮ್ಮ ಫ್ಯಾಮಿಲಿಗೊಬ್ಬರು ಅಡ್ವೊಕೇಟ್ ಇದ್ದಾರೆ, ನಮ್ಮ ಫ್ಯಾಮಿಲಿಗೊಬ್ಬರು ಡಾಕ್ಟರ್ ಇದ್ದಾರೆ ಅಂತೀವೋ, ಅದೇ ರೀತಿ ತಾತ ಮುತ್ತಾಂಧ್ರದಿಂದ ಒಂದು ವಂಶ ಪಾರಂಪರ್ಯವಾಗಿ ಒಂದು ಕುಲಕ್ಕೆ ಒಬ್ಬ ದೈವ ಕೂಡ ಇರ್ತಾರೆ. ಆ ದೇವರು ಶ್ರೀನಿವಾಸ ಆಗಿರ್ಬೋದು, ನರಸಿಂಹ ಆಗಿರ್ಬೋದು, ರಾಮ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಕಂಚಿ ವರದರಾಯ ಸ್ವಾಮಿ ಆಗಿರ್ಬೋದು, ಈಶ್ವರ ಆಗಿರ್ಬೋದು, ಯಾವುದೋ ಒಂದು ನಿಮ್ಮ ಒಂದು ಕುಲಕ್ಕೆ ಒಂದು ದೇವ, ಒಂದು ಕುಲದೇವಿ, ಒಂದು ಕುಲದೇವ ಅಂಥವರಿಗೆ ಯಾವ ಮುದ್ರೆಯನ್ನು ಮಾಡಿ, ಯಾವ ಮಂತ್ರವನ್ನು ಹೇಳಿ, ಯಾವ ರೀತಿ ಭಂಗಿಯಲ್ಲಿ ನಾವು ನಮಸ್ಕರಿಸಬೇಕು ಅಂತ ಒಂದು ಪ್ರಶ್ನೆ. ಅಂಥವರಿಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳಿದ್ದೆ, ತಾಯಿಗೆ ಮೊದಲು ನಮಸ್ಕಾರ ಮಾಡಬೇಕು. ಮಾತೃದೇವತಾಭ್ಯೋ ನಮಃ, ಪಿತೃದೇವತಾಭ್ಯೋ ನಮಃ, ತಂದೆ ಆಚಾರ್ಯ ದೇವತಾಭ್ಯೋ ನಮಃ ಅಂದರೆ ಆಚಾರ್ಯರದೇ ನಿಮ್ಮ ಜೀವನದಲ್ಲಿ ಬಂದಂಥ ಗುರುಗಳು, ಅವರು ನಮಸ್ಕಾರ ಮಾಡಿ ಆಮೇಲೆ ಕುಲದೇವಿಯನ್ನು ಸ್ಮರಿಸಬೇಕು. ಕುಲದೇವಿ ಮೊದಲು ತಾಯಿ, ಆಮೇಲೆ ಕುಲದೇವ ತಂದೆ. ಈ ಕುಲದೇವಿಲು ಕೂಡ ತಾಯಿ ತಂದೆ ಅನ್ನೋ ಭಾವನೆಯನ್ನು ನಮ್ಮ ಸನಾತನ ಧರ್ಮ ಬೆಳೆಸ್ಕೊಂಡ್ಬಂದಿದೆ. ಕುಲದೇವಿಯನ್ನು ನಾವು ತಾಯಿ ರೂಪದಲ್ಲಿ ನೋಡಬೇಕು, ಕುಲದೇವನನ್ನು ತಂದೆ ರೂಪದಲ್ಲಿ ನೋಡಬೇಕು ಅನ್ನೋ ಒಂದು ಶಾಸ್ತ್ರ ಮತ್ತು ಎಲ್ಲ ಉಲ್ಲೇಖನ ಮಾಡಿದ. ಹಾಗಿದ್ಮೇಲೆ ಕುಲದೇವಿಯನ್ನು ಯಾವ ರೀತಿ ನಾವು ನಮಸ್ಕರಿಸಬೇಕು? ಮೊಟ್ಟ ಮೊದಲು ನಮ್ಮ ಗೋತ್ರದಲ್ಲಿ, ನಮ್ಮ ಗೋತ್ರ ಅಥವಾ ನಮ್ಮ ವಂಶ ಪಾರಂಪರೆಯಲ್ಲಿ ನಮ್ಮ ಕುಲದೇವಿ ಯಾರು ಅಂತ ನೀವು ಮೊದಲು ತಿಳ್ಕೊಳ್ಬೇಕು. ತಿಳ್ಕೊಂಡ ತಕ್ಷಣ ಕುಲದೇವಿ ಆರಾಧನೆಯೇ ಬಿಟ್ಟುಬಿಟ್ಟಿದ್ರೆ, ಕುಲದೇವಿ ಸ್ಮರಿಸೋದೇ ಇಲ್ಲ ಅಂದರೆ, ಕುಲದೇವಿ ನಮಸ್ಕಾರನೇ ಮಾಡಲಿಲ್ಲ ಅಂದರೆ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳಾಗಲಿ ಆಗೋಕ್ಕೆ ಬಿಡೋದಿಲ್ಲ. ಕುಲದೇವಿ ಸಂತೋಷ ಪಡುವಂಥ ಒಂದು ಸಮಾರಂಭಗಳು ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಎಷ್ಟೋ ಜನ ಮನೆಯಲ್ಲಿ ಹೆಣ್ಮಕ್ಳಿಗೆ ಮದುವೆ ಆಗಲ್ಲ, ಗಂಡು ಮಕ್ಳಿಗೆ ಮದುವೆ ಆಗಿಲ್ಲ, ಕಾರಣ ಕುಲದೇವಿ ಶಾಪ ಇರುತ್ತೆ, ಇಲ್ಲ ಕುಲದೇವರ ಶಾಪ ಇರುತ್ತೆ. ವಂಶ ಪಾರಂಪರ್ಯ ನಡ್ಕೊಂಬಂದಂಥ ಸಂಪ್ರದಾಯವನ್ನು ಮರ್ತು ಬಿಟ್ಟರೆ, ನಿಮ್ಮ ತಾತ ಮುತ್ತಾತಂದಿರು ಬಂದು ನನ್ನ ಸೇವೆ ಮಾಡ್ತಿದ್ರು, ನೀವೆಲ್ಲ ನನ್ನ ಸೇವೆ ಮಾಡ್ತಿಲ್ಲ ಅಂಥೇಳಿ ಆ ದೇವ ಮುನಿಸ್ಕೊಂಡ್ರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಶುಭ ಸಮಾರಂಭಗಳಾಗಲಿ, ಸಂತೋಷ ಕೂಟಗಳಾಗಲಿ, ಒಂದು ಆನಂದವನ್ನು ಉತ್ಪತ್ತಿ ಮಾಡುವಂಥ ಒಂದು ಸನ್ನಿವೇಶಗಳನ್ನು ನಾವು ಕಾಣಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಕುಲದೇವಿಯ ಶಾಪ, ಕುಲದೇವರ ಶಾಪ. ಎಲ್ಲಿ ಯಾವ ಮನೆಯಲ್ಲಿ ಯಾವ ವಾಸ್ತುವಿನಲ್ಲಿ ನಿರಂತರ ಕುಲದೇವತಾ ಮತ್ತು ಕುಲದೇವಿ ಆರಾಧನೆ ಯಾರು ಮಾಡೋದಿಲ್ವೋ ಅಂಥವ್ರ ಮೇಲೆ ಎಷ್ಟೇ ಐಶ್ವರ್ಯ ಇದ್ದರೂ ಕೂಡ ಒಳ್ಳೆಯ ಶುಭ ಶಕನಗಳಾಗೋದಿಲ್ಲ, ಶುಭ ಸಮಾರಂಭಗಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಇದನ್ನೆಲ್ಲ ಅರಿತಾನೆ ನಾವು ಸುಮ್ಮನೆ ಏನು ಮಾಡ್ತೀವಿ, ವಾಸ್ತುಗೆ ಬೈತೀವಿ, ಇಲ್ಲ ಜ್ಯೋತಿಷ ಹತ್ರ ಹೋಗ್ತೀವಿ, ಇಲ್ಲ ಇನ್ನೆಲ್ಲೋ ಹೋಗ್ಬಿಟ್ಟು ಏನೆಲ್ಲ ಕೇಳ್ತೀವಿ. ಕೊನೆಗೆ ನಿಜವಾದ ಜ್ಯೋತಿಷರು ಅವ್ರೇನಾದ್ರು ಗೊತ್ತಾಗಿದ್ದರೆ ಜಾತಕ ನೋಡಿದ ತಕ್ಷಣ ಈ ಕುಲದೇವಿ ಆರಾಧನೆ ನಿಂತೋಗಿದೆ, ಕುಲದೇವರ ಅರ್ಕೆ ಕಟ್ಟಿದ್ರೆ ಅದು ನಿಂತೋಗಿದೆ ಅನ್ನೋದೇನೋ ಒಂದು ವಿಷಯ ಗೊತ್ತಾದ ತಕ್ಷಣ ನಾವೇನು ಮಾಡಬೇಕು, ಶೀಘ್ರವಾಗಿ ಕುಲದೇವಿ ಆರಾಧನೆ ಮಾಡಬೇಕು. ಕುಲದೇವಿ ಎಷ್ಟೋ ಜನಕ್ಕೆ ಇವತ್ತು ವಲಸೆ ಬಂದಿದ್ದಾರೆ, ಎಷ್ಟೋ ಜನ ವಲಸೆ ಬಂದುಬಿಟ್ಟಿದ್ದಾರೆ, ಮೈಗ್ರೇಟ್ ಆಗಿದ್ದಾರೆ. ತಮಿಳುನಾಡಿಂದ ಕರ್ನಾಟಕ, ಕರ್ನಾಟಕದಿಂದ ಆಂಧ್ರ, ಕೇರಳ ಅಂತ ಹೀಗೆಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ. ಯಾವುದೋ ಜಮಾನದಲ್ಲಿ ಯಾವುದೋ ಒಂದು ಶತಮಾನದಲ್ಲಿ ಹೋಗಿ ಸೇರಿಕೊಂಡವ್ರಿಗೆ ವಂಶದ ಕುಲದೇವರು ಎಲ್ಲಿದ್ದಾರೆ, ಯಾವ ಸ್ಟೇಟಲ್ಲಿದೆ, ಯಾವ ಊರಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಮೊದಲು
ನಮ್ಮ ವಂಶದ ಕುಲದೇವಿಯನ್ನು ಪತ್ತೆ ಹಚ್ಚಬೇಕು, ನಂತರ ಕುಲದೇವನನ್ನು ಪತ್ತೆ ಹಚ್ಚಬೇಕು. ಎಷ್ಟೋ ಜನಕ್ಕೆ ತಿರುಪತಿ ಶ್ರೀನಿವಾಸನ ಆರಾಧನೆ ಮಾಡ್ತಾರೆ, ಅಂಥವ್ರು ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡೋಕ್ಕಾಗೋದಿಲ್ಲ, ತುಂಬ ತೊಂದರೆ ಆಗುತ್ತೆ. ಕೆಲವು ಲಕ್ಷ್ಮೀ ನರಸಿಂಹನ ಪೂಜೆ ಮಾಡ್ತಾರೆ, ತಿರುಪತಿಗೆ ಹೋಗೋಕ್ಕಾಗೋದಿಲ್ಲ. ತಿರುಪತಿಲಿ ಬೆಟ್ಟದ ಮೇಲೆ ನಿಂತು ಶ್ರೀನಿವಾಸನ ದರ್ಶನ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಶ್ರೀನಿವಾಸ ಅವ್ರ ಕುಲದೇವರ ಅಲ್ಲ. ಹೀಗೆ ಕುಲದೇವತೆ ಮತ್ತು ಕುಲದೇವರಲ್ಲಿ ಕೂಡ ಹಲವಾರು ಭೇದ ಭಾವಗಳಿದೆ. ಅದನ್ನು ಸೂಕ್ಷ್ಮತೆಯನ್ನು ನಾವು ಅರಿತು ಅದಕ್ಕೆ ಸಂಬಂಧಪಟ್ಟಂಥ ಗೌರವವನ್ನು ನಾವು ಸದಾ ನಿತ್ಯ ಜೀವನದಲ್ಲಿ ನಾವು ಅವ್ರಿಗೆ ಸ್ಮರಿಸಿ ವಂದಿಸ್ತಿದ್ರೆ ಅದೆಂಥ ಜಾತಕ ಇದ್ದರೂ ಕೂಡ ಏಳಿಗೆ ಆಗಿಬಿಡುತ್ತೆ, ಯಶಸ್ವಿ ಆಗ್ತಾರೆ. ಅಂಥ ಕುಲದೇವಿಯನ್ನು ಕುಲದೇವರನ್ನು ನಾವು ನೆನೆಸಿ ಯಾವ ಮುದ್ರೆಯಿಂದ ಯಾವ ಮಂತ್ರದಿಂದ ನಾವು ಅವರು ಧ್ಯಾನಿಸಬೇಕು, ನಮಸ್ಕರಿಸಬೇಕು ಅನ್ನೋದೇ ಒಂದು ವಿಶೇಷವಾದಂಥ ಸಂಸ್ಕಾರ. ಇವತ್ತಿನ ಕಾಲದಲ್ಲಿ ಈ ಸಂಸ್ಕಾರ ಹೊರಟೋಗ್ತಾ ಇದೆ. ಯಾರೋ ಈ ಅಂತರ್ಜಾತಿ ವಿವಾಹ ಆಗ್ತಾ ಇದೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಸಿಕ್ಕಾಪಟ್ಟೆ ಆಗ್ತಿದೆ. ಹೀಗಾಗಿ ಗೋತ್ರ ಚೇಂಜ್ ಆಗ್ತಿದೆ, ಒಂದು ಗೋತ್ರದಿಂದ ಇನ್ನೊಂದು ಗೋತ್ರಕ್ಕೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಜೊತೆಗೆ ಒಂದು ಗೋತ್ರ ಇನ್ನೊಂದು ಗೋತ್ರ ಹೋದ್ಮೇಲೆ ಅವ್ರಿಗೆ ಕುಲದೇವರ ಆಶೀರ್ವಾದನೇ ಗೊತ್ತಾಗೋದಿಲ್ಲ, ಕುಲದೇವಿ ಯಾರು ಅಂತ ಗೊತ್ತಾಗೋದಿಲ್ಲ. ಈ ನಮ್ಮ ಜಾತಕದಲ್ಲಿ ಇರತಕ್ಕಂಥ ಕುಲದೇವಿ ಆರಾಧನೆ ಹೇಗೆ ಮಾಡಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೆ. ತಾಯಿಗೆ ಅಂಜಲಿ ಮುದ್ರೆಯಿಂದ ಶಿರಭಾಗಿ ಮಂಡಿ ಊರದೇನೆ ಈ ರೀತಿ ತಾಯಿಯ ಗರ್ಭ ಜಾಗಕ್ಕೆ, ಹೊಟ್ಟೆಯ ಜಾಗಕ್ಕೆ ನಮಸ್ಕಾರ ಮಾಡಬೇಕು ಅಂತ ನಾನು ನಿಮಗೆ ತೋರಿಸಿದ್ದೆ ಕಳೆದ ಸಂಚಿಕೆಯಲ್ಲಿ. ತಂದೆಗೆ ಮಂಡಿ ಹೂರಿ ಅಂಜಲಿ ಮುದ್ರೆಯ ಮಧ್ಯದಲ್ಲಿ ಶಿರವನ್ನು ಇಟ್ಟು ತಂದೆಯ ಪಾದ ಜನನಾಂಗದ ಭಾಗದ ಕೆಳಗೆ ನಮಸ್ಕಾರ ಮಾಡಬೇಕು. ಜೆನಿಟಲ್ ಪಾರ್ಟ್ ಭಾಗದ ಕೆಳಗಡೆ ಯಾಕೆಂದರೆ ಪ್ರಜೋತ್ಪತ್ತಿ ಮಾಡುವಂಥವನು ಜನಕ ತಂದೆ, ಅವರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ದೆ. ಗುರುಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಬೇಕು. ಗುರುವಿಗೆ ನಾನು ಶರಣಾಗಿದ್ದೀನಿ, ನನ್ನ ಶರೀರ ಪೂರ್ತಿ ಆತ್ಮ ಮನಸ್ಸು ದೇಹ ಮೂರನ್ನು ನಿಮಗೆ ಅರ್ಪಣೆ ಮಾಡಿದ್ದೀನಿ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತೇಳಿ ಕಳೆದ ಸಂಚಿಕೆಯಲ್ಲಿ ನಾನು ತೋರಿಸಿದ್ದೆ. ಬಂಧು ಮಿತ್ರರು ಮಾತ್ರ ಹೃದಯದ ಮುಂದೆ ಅಂಜಲಿ ಮುದ್ರೆ ಮಾಡಬೇಕು ಅಂತ ಹೇಳಿದ್ದೆ. ದೇವತೆಗೆ ತಲೆಯ ಮೇಲೆ ಸಹಸ್ರಾರ ಚಕ್ರದ ಮೇಲಿಟ್ಟು ನಾವು ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ವಿ. ಈಗ ಕುಲದೇವಿಗೆ ಹೇಗೆ ನಮಸ್ಕಾರ ಮಾಡಬೇಕು ಅಂದರೆ, ಈ ಅಂಜಲಿ ಮುದ್ರೆಯನ್ನು ನಮ್ಮ ಎದೆಯ ಮುಂದೆ ಇಟ್ಟು ನಾವು ಹೇಗೆ ತಾಯಿಗೆ ನಮಸ್ಕಾರ ಮಾಡೋಕ್ಕೆ ಹೋಗ್ತೋ ಅದೇ ರೀತಿ ತಾಯಿಗೆ ಗರ್ಭ ಜಾಗಕ್ಕೆ ಈ ಮುದ್ರೆನ ನಾವು ತೋರಿಸಿ ನಮಸ್ಕಾರ ಮಾಡ್ತೀವಿ. ಆದರೆ ಕುಲದೇವಿಗೆ ಶಿರವನ್ನು ಭಾಗಿಸ್ಬೇಕೀಗೆ, ಹೀಗೆ ಕತ್ತನ್ನು ಭಾಗಿಸ್ಬೇಕೀಗೆ. ಅಂದರೆ ಈ ಗಲ್ಲ ಚಿನ್ನ ಲಾಕ್ ಆಗಬೇಕು, ಇಲ್ಲಿ ಕಾಲರ್ ಬೋನ್ ಹತ್ರ ಹೀಗೆ ಲಾಕ್ ಮಾಡಿ ಈ ಮುದ್ರೆಯೊಂದಿಗೆ ಮಾಡಬೇಕು. ಇದನ್ನು ಕುಲದೇವಿಗೆ ಮಾಡುವ ನಮಸ್ಕಾರ. ಇದನ್ನು ಮಾಡಿದಾಗ ಸರ್ವೈಕಲ್ ವರ್ಟಿಬ್ರೇಟ್ ಅಂದರೆ C1 C2 C3 C4 C5 C6 C7 ಅಲ್ಲ 7 ಮೂಳೆಗಳು ನಮ್ಮ ಸ್ಪೈನಲ್ ಕಾರ್ಡ್ ಇದೆಯಲ್ಲ ಅದಕ್ಕೆಲ್ಲ ಎನರ್ಜಿ ಪಾಸ್ ಆಗಿ ಲಾಕ್ ಮಾಡಿದ ತಕ್ಷಣ ಈ ಸ್ಪಾಂಡೈಲಿಟಿಸ್ ಕಂಪ್ಲೀಟಾಗಿ ಹೊರಟೋಗುತ್ತೆ. ಹಿಂಗೆ ಮಾಡಿದಾಗ ಚೆಸ್ಟು ಮತ್ತು ಹೃದಯಕ್ಕೆ ರಕ್ತ ಚೆನ್ನಾಗಿ ಹರಿಯುತ್ತೆ. ತಲೆಯನ್ನು ಬಾಗಿಸಿ ನಾಸಿಕದ ಅಗ್ರಭಾಗ್ಯ ಅಂದರೆ ಅಂತ್ಯಭಾಗದಲ್ಲಿ ಈ ಮುದ್ರೆ ಇರಬೇಕು. ಹಿಂಗೆ ಅಂದರೆ ಮೂಗು ಆದಿ ಮಧ್ಯ ಅಂತ್ಯ, ಈ ಉಬ್ಬಿನ ಮಧ್ಯಭಾಗದ ಮೂಗಿನ ಆದಿಭಾಗ, ಈ ಮೂಗಿನ ಮಧ್ಯಭಾಗಕ್ಕೆ ಮಧ್ಯಭಾಗ ಅಂತಾರೆ. ಈ ತುದಿ ಮೂಗಿನ ಹೊಳ್ಳೆಯ ತುದಿ ಭಾಗಕ್ಕೆ ಅಂತ್ಯಭಾಗ ಅಂತಾರೆ. ಈ ಅಂತ್ಯಭಾಗದಲ್ಲಿ ಕೆಳಗಡೆ ಈ ಮುದ್ರೆ ಇರಬೇಕು. ಈ ರೀತಿ ಮಾಡೋದ್ರಿಂದ ಕುಲದೇವಿ ಓಂ ಕುಲದೇವತಾಯೈ ನಮಃ, ಓಂ ಕುಲದೇವತಾಯೈ ನಮಃ, ಓಂ ಕುಲದೇವತಾಯೈ ನಮಃ. ಅದು ಚೌಡೇಶ್ವರಿ ಆಗಿದ್ದರೆ ಓಂ ಚೌಡೇಶ್ವರಿ ದೇವಿಯೈ ನಮಃ, ಕಬ್ಬಾಳಮ್ಮ ದೇವಿಯಾಗಿದ್ದರೆ ಓಂ ಕಬ್ಬಾಳಮ್ಮ ದೇವಿಯೈ ನಮಃ. ಹೀಗೆ ನಿಮ್ಮ ಗೋತ್ರದ ವಂಶದ ಆ ಕುಲದೇವಿ ಯಾರಿದ್ದಾರೋ ಅಂಥವರಿಗೆ ಈ ಮೂಗಿನ ಅಂತ್ಯಭಾಗದ ಕೆಳಗೆ ಅಂಜಲಿ ಮುದ್ರೆಯನ್ನು ಧಾರಣೆ ಮಾಡಿ, ಎದೆಗೆ ಟಚ್ ಆಗಬಾರ್ದು, ಧಾರಣೆ ಮಾಡಿ ಶಿರವನ್ನು ಭಾಗಿಸಿ ಕುಲದೇವಿಗೆ ನಮಸ್ಕರಿಸಬೇಕು. ಇದು ನಾಥ ಸಂಪ್ರದಾಯದಲ್ಲಿ ಬರುವ ಒಂದು ಶಿಷ್ಟಾಚಾರ. ಹಾಗೆ ಕುಲದೇವ ಗಂಡು ದೇವರು ಶ್ರೀನಿವಾಸ ಆಗಿರ್ಬೋದು, ನರಸಿಂಹ ಆಗಿರ್ಬೋದು, ಶ್ರೀರಾಮರಾಗಿರ್ಬೋದು, ಹನುಮಾನ್ ಆಗಿರ್ಬೋದು, ಯಾರೇ ಆಗಿರಲಿ ಆ ದೇವತೆಗಳಿಗೆ ಶಿರಬಾಗಿ ಆ ದೇವರ ಹೆಸರು ಹೇಳಿ ಓಂ ಶ್ರೀನಿವಾಸಾಯ ನಮಃ, ಓಂ ಲಕ್ಷ್ಮೀ ನರಸಿಂಹಾಯ ನಮಃ ಅಂಥೇಳಿ ನಿಮ್ಮ ಕುಲದೇವರು ಯಾರಿದ್ದಾರೋ ಅವರಿಗೆ ಈ ರೀತಿ ದಿನನಿತ್ಯ ನಮಸ್ಕರಿಸಬೇಕು. 2 ಪತಾಕಾಸ್ತಗಳನ್ನು ಪ್ರೆಸ್ ಮಾಡಬೇಕು. ಇಲ್ಲಿ ಪ್ರೆಸ್ ಮಾಡಿದಷ್ಟು ಕಿವಿ ನೋವು ಹೋಗುತ್ತೆ, ಹಲ್ಲು ನೋವು ಹೋಗುತ್ತೆ, ಮತ್ತು ಕಣ್ಣಿನಲ್ಲಿ ಸಂಬಂಧಪಟ್ಟಂತೆ ಎಲ್ಲ ನೋವು ಹೋಗುತ್ತೆ ಈ ಅಂಜಲಿ ಮುದ್ರೆ ಮಾಡೋದ್ರಿಂದ. ಈ ರೀತಿ ಅಂಜಲಿ ಮುದ್ರೆ ಇಟ್ಕೊಂಡು ಅಷ್ಟೋತ್ತರ ಸಹಸ್ರನಾಮವನ್ನು ದಿನ ಹೇಳ್ತಾ ಇದ್ದರೆ ಎಂಥ ರೋಗ ಕೂಡ ನಿವಾರಣೆ ಆಗುತ್ತೆ. ಯಾವಾಗ ಈ ಮುದ್ರೆಯೊಂದಿಗೆ ನಮ್ಮ ಕುಲದೇವ ಹೆಸರು ಹೇಳ್ಕೊಂಡು ನಾವು ನಮಸ್ಕಾರ ಮಾಡ್ತೀವೋ ಅದೊಂದು ಥೆರಪಿ ಆಗುತ್ತೆ, ಒಂದು ಮೆಡಿಸಿನ್ ಡೆವಲಪ್ ಆಗುತ್ತೆ ಬಾಡಿನಲ್ಲಿ. ಅದು ಸ್ಪೈನಲ್ ಕಾರ್ಡ್ನಲ್ಲಿ ಸರ್ವೈಕಲ್ ವರ್ಟಿಬ್ರೇಟ್
C1 C7ವರೆಗೂ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಅದರಿಂದ ಸರ್ವೈಕಲ್ ಸ್ಪಾಂಡಲೈಟಿಸ್ ಬರೋದೇ ಇಲ್ಲ. ಇದೇ ರೀತಿ ದಿನ 10ರಿಂದ 15 ನಿಮಿಷ ಹೋಗಿ ದೇವಸ್ಥಾನಕ್ಕೋ ಅಥವಾ ನಿಮ್ಮ ಮನೆಯಲ್ಲೋ ಅಥವಾ ನೀವು ಕೂತಿದ್ದ ಜಾಗದಲ್ಲೋ ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣವೇ ನಿಮ್ಮ ಕುಲದೇವಿ ಓಂ ಮಾತೃದೇವತಾಭ್ಯೋ ನಮಃ, ಓಂ ಪಿತೃದೇವತಾಭ್ಯೋ ನಮಃ, ಓಂ ಆಚಾರ್ಯ ದೇವತಾಭ್ಯೋ ನಮಃ, ಓಂ ಕುಲದೇವತಾಯೈ ನಮಃ ಅಂದಾಗ ಇದು ಮಾಡಬೇಕು. ಕುಲದೇವತಾಯೈ ನಮಃ, ಓಂ ಕುಲದೇವಾಯ ನಮಃ ಅಂತೇಳಿ ಆಮೇಲೆ ಮುಂದಿದೆಲ್ಲ ಹೇಳಬೇಕು. ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ದೇವಿ, ಪ್ರಭಾತೆ ಕರದರ್ಶನಂ ಅಂತ ಅಂಗಮುಖೇನ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ದರ್ಶನ ಮಾಡಿ ಉಜ್ಜಿ ನಾವು ಹಾಸಿಗೆಯಿಂದ ಹೇಳಬೇಕು ಅಂತ ನಮ್ಮ ಹಿಂದೂ ಸಂಸ್ಕಾರ ಹೇಳುತ್ತೆ. ಈ ಸಂಸ್ಕಾರ ಇವತ್ತು ನಾಶ ಆಗ್ತಾ ಇದೆ, ಯಾರೂ ಮಾಡ್ತಿಲ್ಲ. ಎದ್ದ ತಕ್ಷಣವೇ ಯಾರ್ದೋ ನೆನೆಸ್ಕೊಂಡು ಹೇಳೋದು, ಏನೇನೋ ವಿಶೇಷವಾಗಿ ಕೆಟ್ಟ ಭಾವನೆಯಲ್ಲಿ ನೆನೆಸ್ಕೊಂಡು ಹಾಸಿಗೆ ಎದ್ಬಿಡ್ತೀವಿ. ಆ ದಿನ ಪೂರ್ತಿ ನಮ್ಮ ಭವಿಷ್ಯ, ನಮ್ಮ ಅದೃಷ್ಟ ನಾಶ ಆಗ್ತಾ ಇರುತ್ತೆ. ಅದರಿಂದ ಹೇಳುವಾಗಲೇ ತುಂಬ ಹೃದಯದಿಂದ ಮನಸ್ಸಿನಿಂದ ಮಾಡಬೇಕು. ನಮಸ್ಕಾರ ಮಾತ್ರ ಅದು ಗುರುಗಳಿಗೆ ಅವ್ನು ಮಾಡಿದ್ನಲ್ಲ ಅಂತ ನೋಡ್ಕೊಂಡು ನೀವು ಮಾಡಬಾರ್ದು. ಆ ರೀತಿ ಮಾಡೋದು ಗುರುಗೆ ದ್ರೋಹ ಮಾಡಿದಾಗೆ. ಬೇಕಾಬಿಟ್ಟು ನಮಸ್ಕಾರ ಮಾಡೋದು ಗುರುಗೆ ದ್ರೋಹ ಮಾಡಿದಾಗೆ, ಅಥವಾ ಯಾರೋ ನೋಡಲಿ ನಾನು ಮಾಡೋದು ಅಂತೇಳಿ ಮಾಡೋದು ಅದು ಗುರುಗೆ ದ್ರೋಹ ಮಾಡಿದಾಗೆ. ಅದನ್ನು ಮನಸ್ಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡೋ ನಮಸ್ಕಾರ ಸಕಲ ದೇವತೆಗಳು ತಲುಪುತ್ತೆ. ಸುಮ್ಮನೆ ಫ್ಯಾಷನ್ಗೋ ಶೋಗೋ ಅವ್ರು ನೋಡಲಿ ಇವ್ರು ನೋಡಲಿ, ನಾನು ಎಷ್ಟು ಭಕ್ತ, ಎಷ್ಟು ಭಕ್ತಿಯಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ, ನಾನು ಎಷ್ಟು ನಮಸ್ಕಾರ ಮಾಡ್ತೀನಿ ಹೊಗಳಕ್ಕೋಸ್ಕರ ಏನೋ ನಮಸ್ಕಾರ ಮಾಡಿದ್ರೆ ಅದು ಕೇವಲ ಒಂದು ಸರ್ಕಸ್ ಆಗಿಬಿಡುತ್ತೆ, ಕೇವಲ ಅದೊಂದು ಬೂಟಾಟಿಕೆ ಆಗಿಬಿಡುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಮಾಡೋದು ಮಾಡ್ತೀವಿ, ಯಾರಿಗೋಸ್ಕರ ಮಾಡಬೇಡಿ. ನಿಮ್ಮ ಕರ್ಮ, ನಿಮ್ಮ ಜಾತಕದಲ್ಲಿರೋ ಕರ್ಮ ಕಳೆಯೋದಕ್ಕೋಸ್ಕರ ಮಾಡಿ. ನಿಮ್ಮನ್ನು ನೀವು ಒಳ್ಳೆ ದಾರಿಯಲ್ಲಿ ತಗೊಂಡು ಹೋಗಬೇಕು, ನಮ್ಮ ಅದೃಷ್ಟ ಚೆನ್ನಾಗಿರಬೇಕು, ನಮಗೆ ಏಳಿಗೆ ಆಗಬೇಕು, ನನಗೆ ಎಲ್ಲರ ಆಶೀರ್ವಾದ ಪ್ರಾಪ್ತಿ ಆಗಬೇಕು ಅನ್ನೋ ಭಾವನೆಗೋಸ್ಕರ ನೀವು ನಮಸ್ಕಾರ ಮಾಡಿ ಶ್ರದ್ಧೆಯಿಂದ. ಯಾರೋ ಮಾಡ್ತಾರೆ ಯಾರಿಗೋಸ್ಕರನಾಗಿ ಅಥವಾ ಬೇಕಾಬಿಟ್ಟು ಮಾಡಬಾರ್ದು. ಇಷ್ಟಪಟ್ಟು ನಮಸ್ಕಾರ ಮಾಡಬೇಕು, ಕಷ್ಟಪಟ್ಟು ನಮಸ್ಕಾರ ಮಾಡಬಾರ್ದು. ಆ ರೀತಿ ಮಾಡಿದ್ದೇ ಆದರೆ ಫಲಪ್ರಾಪ್ತಿ ಆಗೋದಿಲ್ಲ, ರಿಸಲ್ಟೇ ಬರೋದಿಲ್ಲ, ಕೇವಲ ಅದು ಸರ್ಕಸ್ ಆಗಿಬಿಡುತ್ತೆ. ಆದ್ದರಿಂದ ನಾನು ನಿಮ್ಮೆಲ್ಲರಲ್ಲೂ ಕಳಿಕಳಿಯಾಗಿ ಕೇಳ್ಕೊಳ್ತೀನಿ ಅಂದರೆ, ಜಗತ್ತು ನೀವು ಯಾವ ಮುದ್ರೆ ಮಾಡಿದವರು ಪರವಾಗಿಲ್ಲ, ಯಾವ ಜಿಮ್ಮು ಜಾಗಿಂಗು ಎಕ್ಸಸೈಸ್ ಮಾಡಿದವರು ಪರವಾಗಿಲ್ಲ, ಹಾಸಿಗೆಯಿಂದ ಎದ್ದ ತಕ್ಷಣ ಈ ಶರೀರ ಮ್ಯಾನುಫ್ಯಾಕ್ಚರ್ ಮಾಡಿದಂಥ ತಂದೆ ತಾಯಿಗಳು ಮೊದಲು ಸ್ಮರಿಸಿ. ತಂದೆ ತಾಯಿ ಮ್ಯಾನುಫ್ಯಾಕ್ಚರ್ ಬಿಟ್ಟಿದ್ದಕ್ಕೆ ತಾನೇ ದೇವ್ರಿಗೆ ನಮಸ್ಕಾರ ಮಾಡೋಕ್ಕಾಗೋದು. ತಂದೆ ತಾಯಿ ಶರೀರ ಸೃಷ್ಟಿ ಮಾಡಲಿಲ್ಲ ಅಂದರೆ ಯಾವ ದೇವ್ರಿಗೂ ನಾವು ನಮಸ್ಕಾರ ಮಾಡೋಕ್ಕಾಗೋದಿಲ್ಲ. ಮೊದಲು ಮಾತೃದೇವತಾಭ್ಯೋ ನಮಃ, ಪಿತೃದೇವತಾಭ್ಯೋ ನಮಃ, ಆಮೇಲೆ ನಿಮ್ಮ ತಿದ್ದಿಯೋ ಮತ್ತು ನಿಮ್ಮಲ್ಲಿರೋ ಎಲ್ಲ ಕಲ್ಮಶಗಳನ್ನು ತೆಗೆದು ಹಾಕಿ ಆಮೇಲೆ ಜ್ಞಾನ ಕೊಟ್ಟಂಥ ಆಚಾರ್ಯರನ್ನು ನೀವು ನಮಸ್ಕಾರ ಮಾಡಿ, ಆಮೇಲೆ ನಿಮ್ಮ ಕುಲದೇವ ತಾಯಿಯಿಂದ ಆಶೀರ್ವಾದ ಆದರೆ ತಂದೆ ಕಣ್ಮುಚ್ಕೊಂಡು ಮಾಡ್ತಾನೆ, ತಂದೆ ತಾಯಿ ಇಬ್ಬರು ಆಶೀರ್ವಾದ ಮಾಡಿದ್ರೆ ಗುರು ಆಶೀರ್ವಾದ ಮಾಡ್ತಾನೆ. ಯಾವಾಗ ತಂದೆ ತಾಯಿ ಗುರು ಆಶೀರ್ವಾದ ಆಯಿತು, ಕುಲದೇವ ಆಶೀರ್ವಾದ ಮಾಡಿದಾಗ ನೀವು ರಾಜ್ಯ ಪದವಿಯನ್ನು ಪಡಿತೀರಾ, ಇಡೀ ಜಗತ್ತಿನಲ್ಲೇ ಪ್ರಖ್ಯಾತವಾದಂಥ ವ್ಯಕ್ತಿ ಆಗ್ತೀರಿ. ಇಂಥ ಒಂದು ಅವಕಾಶವನ್ನು ನಾವು ಹಿಂದೂಗಳು ಇವತ್ತು ಕಳ್ಕೊಳ್ತಾ ಇದ್ದೀವಿ. ಆದ್ದರಿಂದ ಯಾರೇ ಆಗಲಿ, ಯಾವುದೇ ಧರ್ಮದವರೇ ಆಗಿರಲಿ, ಈ ದೇಹ ಸೃಷ್ಟಿ ಮಾಡಿದಂಥ ತಂದೆ ತಾಯಿ ಮೊದಲು ನೆನೆಸಿ, ತಂದೆ ತಾಯಿ ಮುಖಾಂತರ ಗುರು ಸ್ಮರಿಸಿ, ಗುರುವಿನ ಮುಖೇನ ದೇವತಾ ನಮಸ್ಕಾರಗಳನ್ನು ಮಾಡಬೇಕು. ಗುರು ಹೇಳ್ಕೊಟ್ಟಿದ್ಗೆ ತಾನೇ ಇಂಥ ದೇವರದ್ದು ಗೊತ್ತಾಗಿದ್ದು. ಇವರು ದೇವರಪ್ಪ, ಇವರು ಇಂಥದ್ದು ಅಂತ ಗುರು ಹೇಳಲಿಲ್ಲ, ನಮ್ಗೆ ಯಾವ ದೇವ್ರ ಬಗ್ಗೆ ಗೊತ್ತಾಗ್ತಿಲ್ಲ. ಗುರು ಮುಖೇನ ದೈವ ದರ್ಶನ. ಆದ್ದರಿಂದ ಗುರುವನ್ನು ಸ್ಮರಿಸಿ ನಂತರ ಕುಲದೇವರನ್ನು ಆರಾಧನೆ ಮಾಡಬೇಕು. ಈ ಸಂಸ್ಕಾರ ನೀವು ಒಂದು 6 ತಿಂಗಳು ಮಾಡಿ ನೋಡಿ, ನಿಮ್ಮ ಆಚಾರ ವಿಚಾರ, ನಿಮ್ಮ ಮನಸ್ಸಲ್ಲಿರುವಂಥ ಕ್ಲೇಶ ಅಂದರೆ ಇಂಪ್ಯೂರಿಟೀಸ್ ಎಲ್ಲ ತೆಗೆದುಹಾಕಿಬಿಡುತ್ತೆ. ಈ ಒಂದು ಸಣ್ಣ ಒಂದು ಅಂಜಲಿ ಮುದ್ರೆ, ಅಷ್ಟು ಪವರ್ಫುಲ್ ಈ ಅಂಜಲಿ ಮುದ್ರೆ. ನಮಸ್ಕಾರ ಮಾಡಲಿ ಅಂತಲೇ, ಇದು ಗೌರವಿಸಲಿ ಅಂತಲೇ ಭಗವಂತ ನಮ್ಮ 10 ಬೆರಳುಗಳಿರೋ 2 ಹಸ್ತಗಳನ್ನು ಕೊಟ್ಟಿದ್ದಾನೆ. ಈ 10 ಬೆರಳು, ಈ 2 ಹಸ್ತವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ಈ ಕೈ ಇದ್ದಿದ್ದಕ್ಕೂ ಸಾರ್ಥಕ, ಈ ಬೆರಳಿದ್ದಕ್ಕೂ ಸಾರ್ಥಕ, ಇದಕ್ಕೆಲ್ಲದಕ್ಕಿಂತ ಮಿಗಿಲಾಗಿ ಈ ಜನ್ಮ ತಗೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಅದರಿಂದ ಮಾನವರು ಅನ್ನೋರು ನಾವು. ತಾಯಿಗಿಂತ ಮಿಗಿಲಾದ ಕುಲದೇವಿ ಇಲ್ಲ, ತಂದೆಗಿಂತ ಮಿಗಿಲಾದ ಕುಲದೇವ ಇಲ್ಲ. ಆ ಒಂದು ಶಕ್ತಿಯನ್ನು ನೀವು ಮನಸ್ಸಲ್ಲೇ ಅರ್ತಿದ್ದೆ ಆದರೆ, ಸದಾ ಈ ಸ್ಮರಿಸಿದ್ದೆ ಆದರೆ ಜಗತ್ತಿನಲ್ಲಿ ನಿಮಗೆಲ್ಲ ಒಳ್ಳೆಯದಾಗತ್ತೆ. ಇನ್ನೊಂದು ವಿಶೇಷವಾಗಿ ನಿಮಗೆ ಈ ಒಂದು ಸಂಚಿಕೆಯಲ್ಲಿ ತೋರಿಸ್ಬೇಕು ಅಂತ ಇದ್ದೆ. ಏನಂದರೆ, ಶಿವನ ಕಣ್ಣೀರಿನಿಂದ ರುದ್ರಾಕ್ಷಿ ಆಯಿತು, ಶಿವನ ವೀರ್ಯದಿಂದ ಮರ್ಕ್ಯುರಿ ಪಾದರಸ ಉತ್ಪತ್ತಿಯಾಯಿತು ಅಂತ ಹೇಳಿದ್ದೆ. ಬ್ರಹ್ಮಪುರಾಣದಲ್ಲಿ ಈ ರುದ್ರಾಕ್ಷಿ ಮತ್ತು ಈ ಮರ್ಕ್ಯುರಿ ಬಗ್ಗೆ, ಪಾದರಸದ ಬಗ್ಗೆ ಹೇಳಿದ್ದಾರೆ. ಹಾಗೆ ಶಿವನ ಶಿರಭಾಗ, ಎಲ್ಲರೂ ಶಿವನ ಕರ್ಕೊಂಬಂದು ಮನೆ ಕೂರಿಸ್ಕೊಂಡು ಪೂರ್ತಿ ಪೂಜೆ ಮಾಡೋಕ್ಕಾಗಲ್ಲ. ಎಲ್ಲರೂ ಕೋಟ್ಯಾಂತರ ಜೀವಿಗಳು ಜಗತ್ತಿನಲ್ಲಿದ್ದಾರೆ, ಎಲ್ಲರೂ ಮನೆಗೂ ಶಿವ ಹೋಗೋಕ್ಕಾಗಲ್ಲ. ಆದ್ದರಿಂದ ಶಿವ ತನ್ನ ಪ್ರತಿರೂಪವನ್ನು, ತನ್ನ ಶರೀರವನ್ನು ಕೇವಲ ಒಂದು ಸಣ್ಣ ಪುಷ್ಪದ ಮೂಲಕ ಭೂಲೋಕಕ್ಕೆ ಬರ್ತಾರಂಥ ಭಕ್ತರ ಮನೆಗೆ. ಯಾರು ಆ ಪುಷ್ಪವನ್ನು ದಿನನಿತ್ಯ ಧ್ಯಾನ ಮಾಡಿ ಅದನ್ನು ಶಿವಲಿಂಗದ ಮೇಲೆ ಇಟ್ಟುಬಿಟ್ರೆ ಸಾಕು, ಸಾಕ್ಷಾತ್ ಶಿವನೇ ನಿಮ್ಮ ಮನೆಗೆ ಬಂದ ಹಾಗೆ.
ಸಕಲ ಪಾಪಗಳು ನಿವಾರಣೆ ಆಗುತ್ತೆ ಅಂತೇಳಿ ಈ ಶಿವಪುರಾಣ ಮತ್ತು ಬ್ರಹ್ಮಪುರಾಣದಲ್ಲಿ ಒಂದು ಉಲ್ಲೇಖನ ಇದೆ. ಎಷ್ಟೋ ಜನ ಈ ಭಾರತದಲ್ಲಿ ಉಡೋದೇ ಒಂದು ದೊಡ್ಡ ಸಂಕಟ ಅಂದ್ಕೊಂಡ್ಬಿಟ್ಟಿದ್ದಾರೆ. ಫಾರಿನ್ಗೆ ಹೋಗಬೇಕು, ಲಂಡನ್ಗೆ ಹೋಗಬೇಕು, ಅಮೆರಿಕದಲ್ಲಿ ಇರಬೇಕು, ಅಂಥ ಹೈ ಟೆಕ್ನಾಲಜಿ ಇರುವಂಥ ಸಿಟಿಲಿ ವಾಸ ಮಾಡಬೇಕು ಅಂತ. ನನ್ನನ್ನು ಕೇಳಿದ್ರೆ ಈ ಭರತಖಂಡ, ಈ ಭಾರತ ಭೂಮಿ ನೋಡೋದೇ ಒಂದು ದೊಡ್ಡ ಯೋಗ. ಕಾರಣ ಸಿಂಗಾಪುರ್, ಮಲೇಷಿಯಾ, ರಷ್ಯಾ ಯಾವುದೇ ಕಂಟ್ರಿಲಿ ಹೋದರೂ ಕೂಡ ನಾನು ತೋರಿಸೋ ಒಂದು ಹೂ ಅಲ್ಲಿ ಬೆಳೆಯೋದಿಲ್ಲ. ಕಾರಣ ಇದು ಬೆಳೆಯೋದೇ ನಮಗೆ ಈ ಭಾರತದಲ್ಲಿ, ಅದು ದಕ್ಷಿಣ ಭಾರತದಲ್ಲಿ, ದಕ್ಷಿಣದಲ್ಲಿ, ಅದು ಕರ್ನಾಟಕದಲ್ಲಿ ಮಾತ್ರ, ಒಂದು ಕೆಲವು ಜಾಗದಲ್ಲಿ ಮಾತ್ರ ಬೆಳೆಯುವಂಥ ವಿಶೇಷವಾದಂಥ ಪುಷ್ಪ ನಾಗಲಿಂಗ ಪುಷ್ಪ ಅಂಥೇಳಿ. ಯಾರ ಮನೆಯೇ ವಾಸ್ತು ದೋಷ ಇದೆಯೋ, ಯಾರಿಗೆ ತಂದೆ ತಾಯಿ ಸ್ಮರಿಸೋಕ್ಕಾಗಲ್ವೋ, ಯಾರು ತಂದೆ ತಾಯಿಗೆ ನಮಸ್ಕಾರ ಮಾಡೋಕ್ಕಾಗೋದಿಲ್ವೋ, ಕುಲದೇವಿ ಆರಾಧನೆ, ಕುಲದೇವರ ಆರಾಧನೆ ನಿಂತೋಗಿದರೆ ಅಂಥವರು ಈ ಒಂದು ಸಣ್ಣ ನಾಗಲಿಂಗ ಪುಷ್ಪ ಅಂಥೇಳಿ ಜಗತ್ತಿನಲ್ಲಿ ಸೃಷ್ಟಿಯಾಗಿದೆ. ಇದನ್ನು ಸೋಮವಾರ ದಿವಸ ಪ್ರದೋಷ ಕಾಲದಲ್ಲಿ, ಶಿವರಾತ್ರಿ, ಮಾಸ ಶಿವರಾತ್ರಿಗಳಲ್ಲಿ ಬಿಲ್ಪತ್ರಗಿಂತಲೂ ಅತಿ ಶ್ರೇಷ್ಠವಾದದ್ದು ಶಿವಲಿಂಗ ನಾಗಲಿಂಗ ಪುಷ್ಪ ಅಂತೇಳಿ. ನೋಡಿ, ಇದರಲ್ಲಿ ವಿಶೇಷತೆ ಏನಂದರೆ 6 ದಳ, ಷಡ್ದಳ, 1 2 3 4 5 6 ದಳ. ಆ 6 ದಳದ ಮೇಲೆ ಒಂದು ಸ್ಮಾಲ್ ಪೀಠ ಇದೆ. ಇದೊಂದು ಪೀಠ ಇದೆ. ಈ ಪೀಠದ ಒಳಗೆ ಒಂದು ಸಣ್ಣ ಗುಳಿಗೆ ಗಾತ್ರದ್ದು ಒಂದು ಲಿಂಗ ಇದೆ. ಆ ಲಿಂಗದ ಮೇಲೆ 108 ಕಡ್ಡಿ ರೂಪದಲ್ಲಿ ಒಂದು ಹಾವಿನ ಹೆಡೆ ಇದೆ. ಈ 108 ತಲೆ ಭಾಗದಲ್ಲಿರುವ ಈ ಒಂದು ಹೆಡೆಯೇ ನಾಗ. ಈ ನಾಗದ ನೆರಳಲ್ಲಿ ಒಂದು ಸಣ್ಣದಾದಂಥ ಒಂದು ಪುಟ್ಟ ಲಿಂಗ ಇದೆ. ಈ ಲಿಂಗ, ಇದಕ್ಕೆ ನಾಗಲಿಂಗ ಪುಷ್ಪ ಅಂತಾರೆ. ಇದು 6 ದಳ 8 ದಳದಲ್ಲಿ ಸಿಗುತ್ತೆ. ಬಿಲ್ಪತ್ರೆ ನಾವು ಏನು ಏಕದಳ, ದ್ವಿದಳ, ತ್ರಿದಳ ಅಂಥೇಳಿ ನಾವು ಶಿವನಿಗೆ ಅರ್ಚನೆ ಮಾಡಬೇಕಾದ್ರೆ ಉಪಯೋಗಿಸ್ತೀವಿ. ಅಂದರೆ ಬಿಲ್ಪತ್ರನೂ ಯೂಸ್ ಮಾಡ್ತೀವಿ ಪೂಜೆ ಮಾಡುವಾಗ. ಅದಕ್ಕೆ ನಾವು ಏನು ಪೂಜೆ ಮಾಡಿ ಬಿಲ್ಪತ್ರ ಯೂಸ್ ಮಾಡ್ತೀವೋ ಅದಕ್ಕೆ 1000 ಲಕ್ಷ ಪಾಲು ಫಲಪ್ರಾಪ್ತಿ ಆಗ್ತದೆ ಈ ನಾಗಲಿಂಗ ಪುಷ್ಪ. ಇದನ್ನು ನಾವು ಪ್ರತಿನಿತ್ಯ ಈ ಲಿಂಗದ ಮೇಲೆ ತೊಗೊಂಡೋಗಿಟ್ಟು ಪೂಜೆ ಮಾಡಿಬಿಟ್ರೆ ಸಾಕಂತೆ ಭಾಳ ವಿಶೇಷವಾದಂಥ ಒಂದು ಶಕ್ತಿ ಬರ್ತದಂತೆ. ಹೀಗೆ ಈ ನಾಗಲಿಂಗ ಪುಷ್ಪ ಬಹಳ ವಿಶೇಷವಾಗಿ ಸ್ಮೆಲ್ ಇದೆ ಇದರಲ್ಲಿ. ಇದೇನೋ ಮನೇಲಿ ಇಟ್ಬಿಟ್ರೆ ಹಾವುಗಳು ಬರೋದಿಲ್ಲ. ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಇದನ್ನೇನಾದ್ರು ನಾವು ಶಿವಲಿಂಗದ ಮೇಲೆ ಇಟ್ಟಿದ್ದೇ ಆದರೆ ಸಕಲ ಪಾಪಗಳು, ಅಂದರೆ ಮಾತೃಹತ್ಯ, ಪಿತೃಹತ್ಯ, ಗುರುಹತ್ಯ ದೋಷ ನಿವಾರಣೆ ಆಗತ್ತಂತೆ. ತಾಯಿನ ಸಾಯಿಸಿದರೆ, ತಂದೆನೇ ಸಾಯಿಸಿದರೆ, ಗುರುಗಳ ನಿಂದನೆ ಮಾಡಿದರೆ, ಗುರುಗಳನ್ನು ಹತ್ಯೆ ಮಾಡಿದರೆ, ಕುಲದೇವಿನ ಅವ್ಯಾಚ ಪದಗಳಲ್ಲಿ ನಿಂದನೆ ಮಾಡಿದರೆ ಆ ದೋಷನೆಲ್ಲ ಈ ಶಿವಲಿಂಗ ಅಂದರೆ ನಾಗಲಿಂಗ ಪುಷ್ಪವನ್ನು ತೊಗೊಂಡೋಗಿ ಶಿವಲಿಂಗದ ಮೇಲೆ ಇಟ್ಬಿಟ್ರೆ ಸಕಲ ಪಾಪಗಳು ನಿವಾರಣೆ ಆಗುತ್ತಂತೆ. ಅದು ಈ ಪ್ರದೋಷ ಕಾಲ ಶಿವರಾತ್ರಿ ದಿವಸ ಇದನ್ನ ಇಡಬೇಕು. ಇದನ್ನು ಏನು ವಿಶೇಷತೆ ಅಂದರೆ ಒಳಗಡೆ ಒಂದು ಸಣ್ಣ ಲಿಂಗ ಇದೆ. ಈ ಒಂದು ಸಣ್ಣ ಲಿಂಗವನ್ನು ನಾವು ದರ್ಶನ ಮಾಡಿದರೆ ಸಾಕು, ಕೈಲಾಸದಲ್ಲಿರ್ತಕ್ಕಂಥ ಶಿವನನ್ನೇ ನೋಡಿದಂಗೆ ಆಗುತ್ತೆ. ನೋಡಿ, ಭಗವಂತ ಯಾವ ರೀತಿ ಸೃಷ್ಟಿ ಮಾಡಿದಾನೆ ಈ ಒಂದು ಹೂವನ್ನು. ಇಡೀ ಜಗತ್ತಿನಲ್ಲಿ ಶಿವನಿಗೆ ನಾಗಲಿಂಗ ಪುಷ್ಪ, ಬ್ರಹ್ಮನಿಗೆ ಬ್ರಹ್ಮಕಮಲ ಪುಷ್ಪ, ವಿಷ್ಣುವಿಗೆ ಪಾರಿಜಾತ ಪುಷ್ಪ. ಈ 3 ಪುಷ್ಪಗಳಿಂದ ಯಾರು ಭಗವಂತನನ್ನು ಆರಾಧನೆ ಮಾಡ್ತಾರೋ ಅವರಿಗೆ ಸಮಸ್ತ ದೋಷಗಳು, ಜನ್ಮಾಂತರ ಪ್ರಾರಬ್ಧ ಕರ್ಮಗಳು, ಸಂಚಿತ ಕರ್ಮಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಪುರಾಣಗಳ ಉಲ್ಲೇಖನ ಇದೆ. ಆದ್ದರಿಂದ ಈ ಒಂದು ಶಿವಪುರಾಣದಲ್ಲಿ, ಬ್ರಹ್ಮಪುರಾಣದಲ್ಲಿ ಹೇಳಿರ್ತಕ್ಕಂಥ ಈ ನಾಗಲಿಂಗ ಪುಷ್ಪವನ್ನು ಎಲ್ಲರೂ ನಿಮಗೆ ಸಿಕ್ಕಿದ್ದೇ ಆದರೆ ಮನೇಲಿ ತಂದು ನೀವು ಪೂಜೆ ಮಾಡಿ. ಸುಮ್ಮನೆ ನಾವು ತಂದೆ ತಾಯಿ ಸತ್ತ ಮೇಲೆ ಅವ್ರ ಫೋಟೋಕ್ಕೆ ಹೂವು ಹಾಕ್ಬಿಟ್ಟು, ಹಾರ ಹಾಕ್ಬಿಟ್ಟು ತಿಥಿ ಮಾಡಿಬಿಟ್ರೆ ಬರೋದಲ್ಲ. ಬದುಕಿದ್ದಾಗಲೇ ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ತಂದೆ ತಾಯಿ, ಆಮೇಲೆ ಅವ್ರು ಸತ್ತ ಮೇಲೆ ದೊಡ್ಡ ಫೋಟೋ ಮಾಡಿಸ್ಬಿಟ್ಟು, ಹಾರ ಹಾಕ್ಸ್ಬಿಟ್ಟು, ಊಟ ಹಾಕ್ಬಿಟ್ರೆ ಅದು ಯಾವ ಫಲನೂ ಪ್ರಾಪ್ತಿಯಾಗೋದಿಲ್ಲ. ಆದ್ದರಿಂದ ಅಂಥ ಜಾತಿಗಳೇನಾದ್ರು ಈ ಜಗತ್ತಿನಲ್ಲಿದ್ದರೆ, ಆ ಥರ ಮಾಡಿರೋರು, ಆ ಥರ ದೋಷ ಇರೋರು ಜೀವಿತ ಕಾಲದಲ್ಲಿ ಒಮ್ಮೆ ಆದರೂ ಮಾತೃಶಾಪ, ಪಿತೃಶಾಪ, ಗುರುಶಾಪಕ್ಕೆ ಹೊಂದಿರೋಂಥವ್ರು, ಶಾಪಗ್ರಸ್ತರು ಈ ನಾಗಲಿಂಗ ಪುಷ್ಪವನ್ನು ಒಮ್ಮೆ ಆದರೂ ತಗೊಂಡು ಶಿವಲಿಂಗದ ಮೇಲೆ ಇಟ್ಬಿಡಿ. ಅಯ್ಯೋ, ಶಿವಲ್ಲ ನಮ್ಮ ಮನೆ ದೇವರಲ್ಲ, ನಮ್ಮ ವಂಶದಲ್ಲಿ ನಾವು ನಮ್ಮ ಗೋತ್ರದ ಶಿವನ ಆರಾಧನೆ ಮಾಡೋದಿಲ್ಲ ಅನ್ನೋದು ಏನಾರು ಇದ್ದರೆ, ನಾವು ವೈಷ್ಣವರು, ನಾವು ವಿಷ್ಣು ಬಿಟ್ಟು ಪೂಜೆ ಮಾಡಲ್ಲ ಅನ್ನೋದೇನಿದ್ರೆ ಅಂಥವರು ಯಾವುದೇ ರೀತಿ ಭೇದ ಭಾವ ಮಾಡಿದ್ರು ಕೂಡ ಏನು ಪ್ರಯೋಜನ ಇಲ್ಲ. ಯಾವತ್ತೂ ದೇವತೆಗಳಲ್ಲಿ ಭೇದ ಭಾವ ಇಲ್ಲದೇ ಸರ್ವವೂ ಒಬ್ಬನೇ, ಸರ್ವಶಕ್ತನು, ನಾಮ ಹಲವು, ಆದರೆ ಭಗವಂತ ಒಬ್ಬನೇ ಅನ್ನೋ ಭಾವನೆ ಇದ್ದರೆ ಮಾತ್ರ ಈ ಫಲ ಇಟ್ಟಾಗ, ಈ ಪುಷ್ಪ ಇಟ್ಟಾಗ ಆ ಸುಖ ಪ್ರಾಪ್ತಿ ಆಗೋದು, ಫಲ ಪ್ರಾಪ್ತಿ ಆಗೋದು. ಆದ್ದರಿಂದ ಈ ನಾಗಲಿಂಗ ಪುಷ್ಪವನ್ನು ಯಾರು ಶಿವನ ಮೇಲೆ, ಲಿಂಗದ ಮೇಲೆ ಇಡ್ತಾರೋ, ಅಥವಾ ಇದು ಕಿತ್ಕೊಂಡೋಗಿ ದೇವಸ್ಥಾನಕ್ಕೆ ಪುರೋಹಿತರಲ್ಲಿ ಕೊಟ್ಟರೆ ಆ ಪುರೋಹಿತ ತೊಗೊಂಡು ಲಿಂಗದ ಮೇಲೆ ಇಟ್ಟರೆ ಸಾಕು, ಸಕಲ ದೋಷಗಳು ನಿವಾರಣೆ ಆಗುತ್ತೆ. ಮತ್ತು ಇದನ್ನು ಆಗಾಗ ಸ್ಪರ್ಶ ಮಾಡೋದ್ರಿಂದ ಕೈಲಾಸವಾಸಿಯಾದ ಶಿವನನ್ನು ಸನ್ನಿಧಾನದಲ್ಲಿ ಸಿಗೋ ಫಲ ಏನಿದೋ ಅದು ಫಲ ಸಿಗುತ್ತೆ ಅಂತ ಈ ಬ್ರಹ್ಮಪುರಾಣದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಹೀಗೆ ನಾನು ಈಗಾಗಲೇ ಸಾಕಷ್ಟು ತಾಯಿ, ತಂದೆ, ಗುರು ಮತ್ತು ಕುಲದೇವಿ, ಬಂಧು ಮಿತ್ರರಿಗೆ ಹೇಗೆ ನಮಸ್ಕಾರ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ.
ಹಲವಾರು ನಮ್ಮ ಪ್ರೇಕ್ಷಕ ಬಾಂಧವರು ಪತ್ರಗಳನ್ನು ಬರೆದಿದ್ದಾರೆ. ನಾವೀಗ ಒಂದು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏನಂದರೆ ವಾರ ಪೂರ್ತಿ ಒಂದು ಈ ಮುದ್ರೆಗಳು ಮತ್ತು ಸಂಸ್ಕಾರಗಳ ಬಗ್ಗೆ ಮಾತಾಡಿ ಪ್ರತಿ ಶನಿವಾರ ದಿವಸ ನಾನು ಶನಿವಾರಕ್ಕೋಸ್ಕರ ಒಂದು ಕಂಪ್ಲೀಟ್ ಎಪಿಸೋಡ್ ಮಾಡೋಣ ಅಂತ ಈ ಪತ್ರಗಳು ಬರೆದಂಥವ್ರಿಗೆ. ಆದ್ದರಿಂದ ನಾನು ಮುಂದಿನ ಸಂಚಿಕೆಯಲ್ಲಿ ಪ್ರೇಕ್ಷಕ ಬಾಂಧವರು ಬರೆದಂಥ ಎಲ್ಲ ಪತ್ರಗಳನ್ನು ಪ್ರತಿ ಶನಿವಾರ ನಾನು ಅದಕ್ಕೆ ಉತ್ತರ ಕೊಡಬೇಕು ಅಂತ ಭಾಳಷ್ಟು ಆಸೆ ಇಟ್ಕೊಂಡಿದ್ದೀನಿ. ಆದ್ದರಿಂದ ಯಾರ್ಯಾರು ಪತ್ರ ಬರೆದಿದ್ದಾರೋ ಜಿಗುಪ್ಸೆ ಹೊಂದಬೇಡಿ, ನಮ್ಮ ಪತ್ರ ಬರೆದಿದ್ದೀವಿ ಇನ್ನೂ ಓದೇ ಇಲ್ಲ ಅಂತ. ಖಂಡಿತ ಪ್ರತಿ ಶನಿವಾರ ನೀವು ಬರೆದಂಥ ಎಲ್ಲ ಪತ್ರಗಳನ್ನು ನಾನು ವೀಕ್ಷಿಸಿ ಅದಕ್ಕೆ ಸಂಬಂಧಪಟ್ಟಂಥ ಮುದ್ರೆ ಮಂತ್ರ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಈ ಒಂದು ನಾಗಲಿಂಗ ಪುಷ್ಪವನ್ನು ಎಲ್ಲಿ ಸಿಗುತ್ತೋ ಅಂತ ಎಷ್ಟೋ ಜನ ಕೇಳ್ತಾರೆ. ಆದರೆ ಇದು ಎಲ್ಲಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಅದರಲ್ಲಂತೂ ಮಂಡ್ಯ ಮೈಸೂರು ತೇವ ಇರೋ ಜಾಗದಲ್ಲಿ, ಎಲ್ಲಿ ತುಂಬ ತೇವೆ ಇರುತ್ತೋ ಅಂಥ ಜಾಗದಲ್ಲಿ ಬೆಳೀತೆ. ಡ್ರೈ ಅಂದರೆ ತುಂಬ ಬಿಸಿಲಿರೋ ಜಾಗದಲ್ಲಿ, ಹೊಲ ಗದ್ದೆಗಳಲ್ಲಿ ಈ ಪುಷ್ಪಗಳು ಹೆಚ್ಚಿಗೆ ಬೆಳೆಯೋದಿಲ್ಲ. ತೇವ ಇರೋ ಕಡೆ ಕೆರೆ ಮೈದಾನ, ನದಿ ದಡದಲ್ಲಿ ಮತ್ತು ಹಿಮಾಲಯ ಪರ್ವತಗಳ ಮಧ್ಯಭಾಗದಲ್ಲಿ ವಿಶೇಷವಾಗಿ ಈ ಪುಷ್ಪಗಳು ಬೆಳೆಯುತ್ತೆ. ಈ ಪುಷ್ಪ ನಿಮಗೆ ಸಿಗಲೇಬೇಕು, ಎಲ್ಲರೂ ಒಂದು ಸಲ ತೊಗೊಂಡೋಗಿ ಕೊಡಬೇಕು ಅನ್ನೋದಾಗಿದ್ದರೆ ವಿಶೇಷವಾಗಿ ಈ ಕೋಲಾರ ಮುಳುಬಾಗಿಲು ಆ ಕಡೆ ಸೈಡ್ನೇ ಜಾಸ್ತಿ ಬೆಳೆಯುತ್ತೆ ಹೂವು. ಇದನ್ನು ಯಾರೂ ತಂದು ಮಾರೋದಿಲ್ಲ. ಆದರೆ ನೀವೇ ಅದನ್ನು ಹುಡುಕಿ ಒಂದು ಸಲ ತೊಗೊಂಡೋಗಿ ಶಿವಲಿಂಗ ಮೇಲೆ ಇಟ್ಟಿದ್ದೇ ಆದರೆ ನಿಮ್ಮ ಸಮಸ್ತ ಮಾತೃಶಾಪ, ಪಿತೃಶಾಪ, ಗುರುಶಾಪ ದೋಷ ನಿವಾರಣೆ ಆಗುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಇದನ್ನು ಲಿಂಗದ ಮೇಲೆ ಇಡಬೇಕು ಅನ್ನೋ ಒಂದು ಆಸೆ ಇರಲಿ, ಆದರೆ ಇಡಲೇಬೇಕು ಅನ್ನೋ ಥರ ಒಂದು ಬಲವಂತಕ್ಕಿಂತ ಹೆಚ್ಚಾಗಿ ಒಂದು ವಿಶ್ವಾಸ, ಪ್ರೀತಿ ಬೆಳೆಸ್ಕೊಳ್ಳಿ. ಮನೆಯದು ತಾಯಿಗೆ ಒಂದು ನಮಸ್ಕಾರ ಮಾಡಿದ್ರೆ ಆ ಪಾರ್ವತಿಗೆ ನಮಸ್ಕಾರ ಮಾಡಿದ ಹಾಗೆ, ತಂದೆಗೆ ನಮಸ್ಕಾರ ಮಾಡಿದ್ದೆ ಆದರೆ ಆ ಶಿವನಿಗೆ ನಮಸ್ಕಾರ ಮಾಡಿದ ಹಾಗೆ. ಹೀಗೆ ನಾವು ಹೂವು ನುಡ್ಕೊಂಡು ಹೋಗೋ ಬದಲು ಪ್ರತ್ಯಕ್ಷ ದೇವತೆಗಳಾದಂಥ ತಂದೆ ತಾಯಿಗೆ ನೀವು ನಮಸ್ಕಾರ ಮಾಡಿದ್ದೆ ಆದರೆ ಈ ಫಲ ಇಟ್ಟ ಪ್ರಾಪ್ತಿ ಏನಾಗ್ತಿತ್ತು, ಪುಣ್ಯ ಅದು ಎರಡಷ್ಟು ಸಿಗುತ್ತೆ ಅಂತೇಳಿ ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಮಾಹಿತಿ ಮುದ್ರೆಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.